ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಆರೋಪ. ರಾಜ್ಯ ರಾಜಕೀಯದಲ್ಲಿ ಆಡಳಿತ ವಿಪಕ್ಷದ ಮಧ್ಯೆ ಮತ್ತೊಂದು ಕಾಳಗಕ್ಕೆ ನಾಂದಿ ಹಾಡಿದೆ. ಕಾಂಗ್ರೆಸ್ ನಾಯಕರು ಸಿಟಿ ರವಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರೆ, ಇತ್ತ ಸಿಟಿ ರವಿ ಬೆಂಬಲಕ್ಕೆ ಬಿಜೆಪಿ ನಾಯಕರು ನಿಂತಿದ್ದಾರೆ. ಸರ್ಕಾರದ ವರ್ತನೆಯನ್ನ ಖಂಡಿಸಿದ್ದಾರೆ. ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ. ಇದು ಚಿಕ್ಕಮಗಳೂರು ಸಂಸ್ಕೃತಿನ, ಭಾರತದ ಸಂಸ್ಕೃತಿನ, ಬಿಜೆಪಿ ಸಂಸ್ಕೃತಿಯ. ಅವರು ಅವರನ್ನ ಬೈದ್ರು ಅನ್ನೋ ಕಾರಣಕ್ಕಾಗಿರೋದಷ್ಟೇ ಅಲ್ವಾ? ಅವ್ರು ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕಾಗಿತ್ತು? ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ. ಆ ಮಹಿಳೆಯರಿಗೆ ಗೌರವ ಕೊಡೋದನ್ನ ಕಲ್ಕೋಬೇಕಾದದ್ದು ಎಲ್ಲರ ಕರ್ತವ್ಯ. ಮಹಿಳೆ ಮೇಲೆ ಧಕ್ಕೆ ಆಗಿದೆ, ಅದ್ರ ಬಗ್ಗೆ ಮತ್ತೆ ಮಾತನಾಡೋಣ. ಅದು ಕೂಡ ಗಂಭೀರವಾಗಿರ್ತಕ್ಕಂಥ ವಿಚಾರ. FSL ರಿಪೋರ್ಟ್ ಬರಬೇಕು. ನಿಮ್ಮಲ್ಲಿ ಎಲ್ಲೇ ಅಧಿವೇಶನ ಕರೆದ್ರು ನಾವು ಮೊದಲೇ ಒಂದು ಕೋರ್ಟ್ಗೆ ಬೇಲ್ ಅಪ್ಲಿಕೇಶನ್ ಹಾಕ್ಬಿಡ್ತೀವಿ. ಮಂತ್ರಿಗಳು ಅಪರಾಧ ಮಾಡಿ ಇವ್ರು ನಿರಾಕರಣೆ ಮಾಡಿ ಸತ್ಯ ಶೋಧನೆ ಆಗ್ಬೋದು. ಕಾಂಗ್ರೆಸ್ ನಾಯಕರ ಏಟು, ಬಿಜೆಪಿ ನಾಯಕರ ತಿರುಗೇಟು. ಸಿಟಿ ರವಿ ಆ ರೀತಿ ಹೇಳಿದ್ದು ನಿಜ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರೆ, ಸರ್ಕಾರದ ನಡೆ ಸರಿ ಇಲ್ಲ ಅನ್ನೋದು ಬಿಜೆಪಿ ನಾಯಕರ ವಾದ. ಕೈ ಕಮಲ ನಾಯಕರ ಈ ಹೈ ವೋಲ್ಟೇಜ್ ಕಿತ್ತಾಟಕ್ಕೆ ಕಾರಣವಾಗಿತ್ತು. ವಿಧಾನ ಪರಿಷತ್ ಕಲಾಪದ ವೇಳೆ ಬಿಜೆಪಿ ಸದಸ್ಯ ಸಿಟಿ ರವಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುರಿತು ನೀಡಿದ್ದಾರೆ ಎನ್ನಲಾಗ್ತಾ ಇರೋ ಹೇಳಿಕೆ. ಪರಿಷತ್ ಸದಸ್ಯ ಸಿಟಿ ರವಿ ಹೆಬ್ಬಾಳ್ಕರ್ ಬಗ್ಗೆ ಕೀಳು ಮಟ್ಟದ ಪದ ಬಳಸಿದ್ದಾರೆ ಎನ್ನಲಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ. ಸಿಟಿ ರವಿ ವಿರುದ್ಧದ ಆರೋಪ ಬೆಳಗಾವಿ ಅಧಿವೇಶನ ಮುಗಿತಾ ಇದ್ದಂತೆ ಮತ್ತೊಂದು ಸುತ್ತಿನ ಸಮರಕ್ಕೆ ದಾರಿ ಮಾಡಿಕೊಟ್ಟಿದೆ. ಸಿಟಿ ರವಿ ಬಂಧನ ಕ್ರಮವನ್ನ ಸಮರ್ಥಿಸಿಕೊಂಡ ಕಾಂಗ್ರೆಸ್ ನಾಯಕರು ಬಿಜೆಪಿ ಸಂಸ್ಕೃತಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ. ಇದು ಚಿಕ್ಕಮಗಳೂರು ಸಂಸ್ಕೃತಿನ, ಭಾರತದ ಸಂಸ್ಕೃತಿನ, ಬಿಜೆಪಿ ಸಂಸ್ಕೃತಿಯ. ಆಮೇಲೆ ನಾನು ಅಷ್ಟೊತ್ತಿಗೆ ನಾನು ಬೇರೆ ಕಡೆ ಇದ್ದೆ, ಅಸೆಂಬ್ಲಿಯಲ್ಲಿದ್ದೆ. ನನಗೆ ನಿನ್ನೆ ಅಲ್ಲೇ ಕೌನ್ಸಿಲಲ್ಲೇ ನನಗೆ 12 ಕ್ವಶನ್ಸ್ ಇತ್ತು. ಅದು ಮುಗಿಸ್ಕೊಂಡು ನಾನು ಬೇರೆ ಕಡೆ ಹೋಗಿದ್ದೆ, ನಾನು ಅಸೆಂಬ್ಲಿಗೆ ಹೋಗಿದ್ದೆ. ಆಗ ಈ ಘಟನೆ ನಡೆದಿದೆ. ನಾನು ಸಭಾಪತಿ ಅವ್ರದ್ದು ಅವರ ವಿಚಾರ ನನಗೆ ಸರಿ ಇಲ್ಲ. ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಏನು ಆಯಿತು ಅಂತ ಹೇಳಿ ಪರಿಶೀಲನೆ ಮಾಡಬೇಕಾಯ್ತು. ತಪ್ಪು ಲಕ್ಷ್ಮಿ ಅವ್ರು ತಪ್ಪಿದ್ರೆ ಲಕ್ಷ್ಮಿ ತಪ್ಪು ಅಂತ ಹೇಳಬೇಕಾಯ್ತು. ಅವ್ರು ತಪ್ಪಿದ್ರೆ ಅವ್ರು ತಪ್ಪು ಅಂತ ಏಕಾಏಕಿ ಅವ್ರಿಬ್ಬರತ್ರ ಇದನ್ನು ತಗೋಬಿಟ್ಟು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಸೆಂಡೈ ಮಾಡಿದ್ದು ಅವ್ರಿಗೂ. ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಸಿಟಿ ರವಿ ಅವರು ಮಹಿಳೆಯರಿಗೆ ಉಪಯೋಗಿಸಬಾರ್ದಂಥ ವರ್ಡನ್ನು ಉಪಯೋಗ ಮಾಡಿ ನಾವು ಭಾರತ್ ಮಾತಾ ಕಿ ಜೈ ಅಂತೀವಿ. ಆ ಮಹಿಳೆಯರಿಗೆ ಗೌರವ ಕೊಡೋದನ್ನ ಕಲ್ಕೋಬೇಕಾದದ್ದು ಎಲ್ಲರ ಕರ್ತವ್ಯ. ಅಂಥದ್ದು ಒಬ್ಬ ಜನಪ್ರತಿನಿಧಿಗಳಾಗಿ ವಿಧಾನ ಪರಿಷತ್ನಲ್ಲಿ ಆ ರೀತಿಯಾಗಿ ಅವ್ರು ಹೇಳ್ತಾರೆ, ಆಫ್ ದಿ ರೆಕಾರ್ಡ್ ಮಾತಾಡೀವಿ, ಕ್ಯಾಮ್ರಾ ಬಂದ್ ಆದ್ಮೇಲೆ ಮಾತಾಡೀವಿ ಅಂತ ನೂರಾರು. ಅವರು ಅವರನ್ನ ಬೈದ್ರು ಅನ್ನೋ ಕಾರಣಕ್ಕಾಗಿರೋದಷ್ಟೇ ಅಲ್ವಾ? ಅವ್ರು ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕಾಗಿತ್ತು? ಆ ಶಬ್ದ ಬಳಕೆ, ಅದು ಸದನದಲ್ಲಿ ಒಬ್ಬ ಹಿರಿಯ ಪ್ರತಿನಿಧಿಯಾಗಿ ಅದು ಸರಿನಾ? ಅದನ್ನು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಮೇಲೆ ಪೊಲೀಸ್ ಆಕ್ಟ್ ಮಾಡಿದೆ. ಸರ್, ನೀವು ನೋಡಿದ್ರೆ ಸರ್ ಆ ವಿಡಿಯೋ ಅಂತ ಹೇಳ್ತಾರೆ ಸಿಟಿ ರವಿ ಫ್ಲೋರಲ್ಲಿ, ಅದ್ರ ಮೇಲೆ ಏನಾದ್ರು ಕೇಸ್ ಇಲ್ಲ, ಅದನ್ನು ಎಕ್ಸಾಮಿನ್ ಮಾಡ್ತೇವೆ. ಸರ್, ನೀವು ಆ ವಿಡಿಯೋ ನೋಡಿದ್ರ ಪದ ಬಳಕೆ ಆಗಿದೆಯಾ ಇಲ್ವಾ ಅಂತ? ಹೌದು, ಅವರು ಹೇಳಿದಾರಲ್ಲ, ಸಾಕ್ಷಿ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ, ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮತ್ತು ಅವರ ಪಕ್ಕದಲ್ಲಿ ಕೂತಿದ್ದ. ಈ ರೀತಿ ಕಾಂಗ್ರೆಸ್ ನಾಯಕರು ಸಿಟಿ ರವಿ ಹೇಳಿಕೆ ಖಂಡಿಸಿದ್ರೆ, ಬಿಜೆಪಿ ನಾಯಕರು ಸಿಟಿ ರವಿ ಬಂಧನವನ್ನ ಖಂಡಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಸಿಟಿ ರವಿಯನ್ನ ಪೊಲೀಸರು ಕೆಟ್ಟದಾಗಿ ನಡೆಸಿಕೊಂಡಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ತನಿಖೆ ನಡೆಯಲಿ, ಸತ್ಯಾಸತ್ಯತೆ ಹೊರಬರಲಿ ಅಂತ ಆಗ್ರಹಿಸಿದ್ದಾರೆ. ಯಾವ ರೀತಿ ಪೊಲೀಸ್ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸ್ಕೊಳ್ತಿದೆ ರಾಜ್ಯ ಸರ್ಕಾರ. ಮತ್ತೆ ಸಿಟಿ ರವಿ ರಾತ್ರಿ ಅವ್ರನ್ನ ಕುಡಿಯೋದಕ್ಕೆ ನೀರು ಕೊಡ್ದೇನೆ ಅವ್ರನ್ನ ಓಡಾಡ್ಸಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ನಾವು ಕೂಡ ಈಗ ಹೋಗ್ತೇವೆ. ಈಗ ಖಂಡಿತ ನಾವು ಇದನ್ನ ವಿರೋಧಿಸ್ತೇವೆ. ನಮ್ಮೆಲ್ಲ
ಅಡ್ವೊಕೇಟ್ಸ್ಗಳು ಕೂಡ ಅಲ್ಲಿ ತಲುಪಿದ್ದಾರೆ, ಅಲ್ಲಿ ಚರ್ಚೆ ಮಾಡ್ತಾರೆ. ಪಾಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಏನು ಡೈರೆಕ್ಷನ್ ನೆಕ್ಸ್ಟ್ ಹೇಳಿದ್ರೆ ಫಾರೆಸ್ಟ್ ಕರ್ಕೊಂಡು ಹೋಗಿದ್ದಾರೆ, ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸಿದ್ದಾರೆ, ಮತ್ತೆ ಅವ್ರ ಡೈರೆಕ್ಷನ್. ನಾನು ಹೇಳ್ತಾ ಇದ್ದೀನಿ, ಈ ಎಂಟೈರ್ ಎಪಿಸೋಡನ್ನು CBI ತನಿಖೆಗೆ ಕೊಡಬೇಕು. ಯಾಕೆಂದರೆ ಯಾರು ಫೋನ್ ಮಾಡಿದರು? ಈಗ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಅವರ ಜ್ಯೂರಿಸ್ಟ್ರಕ್ಷನ್ ಏನಿದೆ, ಲಾ ಏನಿದೆ, ಲಾ ಪುಸ್ತಕದಲ್ಲಿ ಏನಿದೆ ಆ ಥರ ಕ್ರಮ ತೆಗೆದುಕೊಳ್ಬೇಕು. ಲಾ ಪುಸ್ತಕದಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ನಿಮಿಷಕ್ಕೂ ಯಾಕೆ ಫೋನ್ಗಳನ್ನು ರಿಸೀವ್ ಮಾಡಬೇಕು? ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು? ಯಾರಾದರೂ ಪೊಲಿಟಿಷಿಯನ್ ಫೋನ್ ಮಾಡಿದರೆ 100% ಇದು ದ್ವೇಷ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಎಂಟ್ರಿ ಇದೆ ಅನ್ನೋದು ಸ್ಪಷ್ಟವಾಗಿ ಆಗ್ತೈತೆ. ಇರುವಂಥದ್ದು ನಿರಾಕರಿಸಿದ್ದಾರೆ, ಅದು ತನಿಖೆಗೆ ಒಳಪಡಬೇಕು. ನೀವು ಈಗಾಗಲೇ ಹೆಂಗೆ ತೀರ್ಮಾನ ಮಾಡ್ತಾರೆ? ಸ್ಪಷ್ಟವಾಗಿ ಅವರು ಹೇಳ್ತಿದ್ದಾರೆ. ಅಲ್ಲ, ಅದೇ ಅವರು ಅಪಾದನೆ, ಅವರು ಮಂತ್ರಿಗಳು ಅಪಾದನೆ ಮಾಡಿದ್ದಾರೆ, ಇವರು ನಿರಾಕರಣೆ ಮಾಡಿದ್ದಾರೆ. ಸತ್ಯ ಶೋಧನೆ ಆಗಬೇಕು. ಸತ್ಯ ಶೋಧನೆ ಆಗದೇ ನಾವು ಯಾವ ಕನ್ಕ್ಲೂಷನ್ ಬರಕ್ಕೆ ಸಾಧ್ಯ? ಸತ್ಯ ಶೋಧನೆ ಆಗಲಿ, ತನಿಖೆ ಆಗಲಿ. ರಾಜಕಾರಣಿಗೆ, ಒಬ್ಬ ಶಾಸಕರಿಗೆ, ಅದು ವಿಧಾನಸಭೆ ಒಳಗಡೆ ನಡೆದಂಥ ಘಟನೆಗೆ ಈ ರೀತಿ ಸರ್ಕಾರ ಕ್ರಮ ತಗೊಂಡಿದ್ದನ್ನು ನಾನು ಖಂಡಿಸ್ತೀನಿ. ಸರಿಯಲ್ಲ. ಸಭಾಪತಿಗಳೇ ಅದನ್ನು ತನಿಖೆ ಮಾಡಿಸ್ಲಿಕ್ಕೆ ಆದೇಶ ಮಾಡ್ಬೋದಾಗಿತ್ತು. ಸಭಾಪತಿಗಳೇ ಕರೆದು ಮಾತಾಡಿ ವಿಚಾರಣೆ ಮಾಡ್ಬೋದಾಗಿತ್ತು. ಅವ್ರ ರೋಲಿಗೆ ಕೊಟ್ಟಿದ್ದಾರೆ. ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಆತ್ಮಾವಲೋಕನ ಮಾಡ್ಕೊಳ್ಬೇಕಂತದ್ದು ಒಬ್ಬರಿಗೆ ಅಲ್ಲ, ಇಬ್ಬರಿಗೂ ಹೇಳಿದೆ. ಅದಕ್ಕೆ ತರಾತುರಿಯಲ್ಲಿ ಅವ್ರನ್ನ ಬಂಧಿಸಿ ಒಬ್ಬ ದೇಶದ್ರೋಹಿ ತರ. ಹೈಕೋರ್ಟ್ ಸಿಟಿ ರವಿ ಬಿಡುಗಡೆಗೆ ಆದೇಶ ಮಾಡೋ ಮೂಲಕ ಬಿಗ್ ರಿಲೀಫ್ ನೀಡಿದೆ. ಆದರೆ ಪರಿಷತ್ನಲ್ಲಿ ಹೊತ್ತಿಕೊಂಡಿರೋ ಕಿಚ್ಚು ಮತ್ತಷ್ಟು ಧಗಧಗಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.